ಏನು ಬರಲ್ಲ, ಏನೋ ಸಾಧ್ಯ ತಿನ್ನ ಹೋಗಿ ಬಂದಿದ್ದು ನಾನು ಹತ್ತಕ್ಕಾಗಲ್ಲ. ಜೊತೆಯಲ್ಲಿ ಹೋಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತೀನಿ. ಎಲ್ಲ ನಾಯಕರು ಕೂಡ ಒಂದೇ ರೀತಿಯಲ್ಲಿ ಗೌರವವನ್ನು ಕೊಡುವಂತ ವ್ಯವಸ್ಥೆ ಆಚರಣೆ ಸಮಿತಿ ನಡೀತಾ ಇದೆ. ದಯಮಾಡಿ ತಾವೆಲ್ಲರೂ ಕೂಡ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡೋದಕ್ಕೆ ಸಹಕಾರವನ್ನ ಕೊಡಬೇಕು. ದಯಮಾಡಿ 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 ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೆ ಅವಕಾಶ ಕೊಡಬಾರದು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡಿ. ಆಮೇಲೆ ಮತ್ತೊಬ್ಬ ಸಮಾಜ ಸೇವಕರಾದಂತಹ ಆಂಜನಪ್ಪ ಪುಟ್ಟಿಯವರು ದಯವಿಟ್ಟು ವೇದಿಕೆ ಮೇಲೆ ಹಾಕಿದ್ದಾಗಿ ತಮ್ಮ ಸ್ನೇಹಿತ ಬಂಧು ಬಳಗದವರು ವೇದಿಕೆ ಮುಂಭಾಗದಲ್ಲಿ ಆಸೀನಾಗಿ ಮೆರವಣಿಗೆಯಲ್ಲಿ ಚಾಲನೆ ಆಗ್ಬೇಕೆಂತಲೇ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾಜಿ ಟಿಪಿಎಸ್ ಅಧ್ಯಕ್ಷರಾದಂತಹ ಶ್ರೀನಿವಾಸ ಶ್ರೀರಾಮನ್ನು ಕೂಡ ದಯವಿಟ್ಟು ವೇದಿಕೆಯನ್ನು
ಗಮನ ಸೆಳೆದಂತ ಎಲ್ಲ ಸದಸ್ಯರು ನಡೆದಿರುವಂತದ್ದು ಬಹಳ ಅದ್ದೂರಿಯಾಗಿ ತಾಲೂಕಿನಾದ್ಯಂತ ಇವತ್ತು ಐನೂರ 16ನೇ ಜಯಂತಿಯ ಒಂದು ಆಡಳಿತ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇವತ್ತು ಸುಮಾರು 500 ವರ್ಷಗಳಾದರೂ ಇವತ್ತು ಅದನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಇರ್ಬೋದು ಪ್ರತಿಯೊಬ್ಬರು ಇವತ್ತು ಈ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ಏನು ಇವತ್ತು ಬೆಂಗಳೂರನ್ನ 4 ದಿಕ್ಕಿನಲ್ಲಿ 4 ಕಲ್ಲಾಗಿ ಮಹಾನಗರಕ್ಕೆ ಅಡಿಪಾಯ ಆಗಿರ್ತಕ್ಕಂಥವ್ರು ನಾಡಪ್ರಭು ಕೆಂಪೇಗೌಡರು. ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಇವತ್ತು ನಮ್ಮ ಬೆಂಗಳೂರು. ಆ ಒಂದು ಬೆಂಗಳೂರು ನಗರ ಮತ್ತು ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ಆ ಸಮುದಾಯದ ಈ ರಾಜ್ಯದ ಜನತೆ ಇವತ್ತು ಗೌರವ ಒಂದು ಹೆಮ್ಮೆಯಿಂದ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೇಳಕ್ಕೆ ನಮ್ಮೆಲ್ಲರ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಿವತ್ತು ಸುಮಾರು ವರ್ಷಗಳ ಇತಿಹಾಸ ನಾವು ನೋಡಿದಾಗ ಹಲವಾರು ಮಹಾನೀಯರು ಇವತ್ತು ಬಸವಣ್ಣನವರು ಇರ್ಬೋದು, ನಾಡಪ್ರಭು ಕೆಂಪೇಗೌಡರು ಇರ್ಬೋದು, ಹಲವಾರು ಮಹಾನ್ ನಾಯಕರು ಅವರ ಹೆಸರು ಈ ಭೂಮಿ ಮೇಲೆ ಶಾಶ್ವತ ಉಳಿದ ಕಾರಣ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ. ಇವತ್ತು ರಾಷ್ಟ್ರೀಯವಾಗಿ ನಮ್ಮ 1450 ಕೆರೆಗಳು ಇವತ್ತು ಬೆಂಗಳೂರಿನಲ್ಲಿ ವರ್ತಕರಿಗೆ ಎಲ್ಲಾ ಸಮುದಾಯಕ್ಕೂ ವರ್ತಕರಿಗೆ ಇವತ್ತು 13 ಪೇಟೆಗಳನ್ನ ಕಟ್ಟಿರ್ತಕ್ಕಂಥ ಕೆಂಪೇಗೌಡ 500 ವರ್ಷಗಳ ಮೊದಲೇ ಎಲ್ಲಾ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯದ ಪ್ರತಿಯೊಬ್ಬ ರಾಜಕಾರಣಿಯರ ದೇಶದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಮತ್ತು ಸರ್ಕಾರಿ ನೌಕರರು ಇವತ್ತು ನಾವು ಸಹ ಎಲ್ಲ ಸಮುದಾಯದ ಪರವಾಗಿ ಕೆಲಸ ಮಾಡಿದಾಗ